ಬೆಳಗ್ಗೆ ಊರಿಂದ ಬಂದಿದ್ರಿಂದ ಎಷ್ಟು ಕಷ್ಟ ಆಯಿತು ಅಂದರೆ ಇವನ್ ಬರ್ಡೇ ಇವತ್ತೇ ಇದ್ದಿದ್ದು. ಸೊ ಹಾಗಾಗಿ ಬರ್ಡೇ ಸೆಲೆಬ್ರೇಷನ್ಗೆ ಬ್ಲಿಂಕಿಟ್ ಇದ್ದಿದ್ರಿಂದ ತುಂಬಾ ಈಸಿ ಆಯಿತು. ಮನೆಯಿಂದ ಹೊರಗಡೆ ಹೋದ್ರೆ ಎಲ್ಲ ಸಿಗುತ್ತೆ, ಬಟ್ ಆದರೂ ಕೂಡ ನನಗೆ ಟೈಮ್ ಜಾಸ್ತಿ ಇರಲಿಲ್ಲ. ನಮ್ಮ ಊರಲ್ಲಿ ಇದ್ದಿದ್ರೆ ನಂಗೆ ಇದನ್ನು ತುಂಬ ಮಿಸ್ ಮಾಡ್ಕೊಳ್ತೀನಿ. ಏನಾದ್ರು ಐಟಮ್ ಖಾಲಿ ಆಗಿದ್ರೆ ಅಲ್ಲಿ ತುಂಬ ದೂರ ಅಂಗಡಿ, ಗಾಡೀಲಿ ಹೋಗೇ ಬರಬೇಕು. ಸೊ ಬ್ಲಿಂಕಿಟನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ ನಮ್ಮ ಊರಲ್ಲಿ ಇದ್ದಿದ್ರೆ. ಎಲ್ಲಿ ಹೋದರೂ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಹಳ್ಳಿದ್ರೆ ಚಂದ ಆದ್ರೂ ಸಿಟಿಲಿದ್ರೆ ಇನ್ನೊಂಥರ ಅಡ್ವಾಂಟೇಜ್. ಬಾಸ್ಕಿನ್ ರಾಬಿನಲ್ಲಿ ನೀವು ಐಸ್ ಕ್ರೀಮ್ ತೊಗೊಳ್ತಾನೇ ಇದ್ರೆ 10th ಟೈಮ್ ಏನೋ ನಮಗೆ ಐಸ್ ಕ್ರೀಮ್ ಫ್ರೀ ಸಿಕ್ಕಿತ್ತು 500 ml ಡಬ್ಬ. ಈ ಸಲ ನಮಗೆ ಇದು 15th ಟೈಮು ಅನಿಸುತ್ತೆ, ನಂಗೆ ಸರಿಯಾಗಿ ನೆನಪಿಲ್ಲ 15th or 20th ಟೈಮು ಅಂತ. ಈ ಸಲ ನಮಗೆ 1/2 kg ಅಷ್ಟು ಕೇಕು ಫ್ರೀಯಾಗಿ ಸಿಕ್ತು. ಬಟ್ ಇದು 2-3 ದಿನ ಮುಂಚೆನೇ ಹೇಳಿದರು 12th ಲಾಸ್ಟ್ ಡೇಟು ಅಂತ. ಬಟ್ ನಾನು ಅದಕ್ಕಿಂತ ಮುಂಚೆನೇ ಬುಕ್ ಮಾಡಿದ್ದೆ 16th ಬೇಕು ಅಂತ. ಇವನ್ ಬರ್ಡೇ ಆಯ್ತಲ್ಲ, ಖುಷಿ ಆಯಿತು. ಹಾಗೆ 1/2 kg ಸಾಕಾಗಲ್ಲ ಅಂತ ಮತ್ತೆ 1 kg ಕ್ರೀಮ್ಸಲ್ಲಿ ಹೋಗಿ ಆರ್ಡರ್ ಮಾಡಿದ್ದೆ. ಮನೆ ಹತ್ರನೇ ಇದೆ ಇದು ಕೂಡ. ಥ್ಯಾಂಕ್ ಯು. ಇವತ್ತು ಬೆಳಗ್ಗೆ ಬಂದಿದ್ದಲ್ಲ, ಟಯರ್ಡ್ ಆಗಿದೆಯಲ್ಲ ಅಂತ ಯಾರು ಸೆಲೆಬ್ರೇಟ್ ಮಾಡ್ತಾರೆ. ಅದಕ್ಕಿಂತ ಗೋವಾದಲ್ಲಿ ಇದ್ದೀವಲ್ಲ, ಬೀಚ್ ಸೈಡ್ ಹೋಗಿ ಚಂದ ಡಿನ್ನರ್ ಮಾಡ್ಕೊಂಡು ಬರುವ ಅಂತ ಅಂದ್ಕೊಂಡ್ವಿ. ಇವನಿಗೆ ಅದೆಲ್ಲ ಇಷ್ಟ ಇರಲಿಲ್ಲ. ಬೇಡ ನಂಗೆ ಬೇಡ ಬೀಚ್ ಸೈಡಲ್ಲ, ನನಗೆ ಫ್ರೆಂಡ್ಸ್ ಬರಬೇಕು ಅಂತ ಅಂದ. ಸೊ ಹಾಗಾಗಿ ಮತ್ತೆ ಗಡಿಬಿಡಿಯಲ್ಲೆಲ್ಲ ಬೇಗ ಬೇಗ ಮಾಡಿದ್ದು. ಎಲ್ಲ ಮಕ್ಕಳು ಅವರ ಫೋನ್ ನಂಬರ್ ಇಟ್ಕೊಂಡ್ಬಂದ್ರು. ನಮ್ಮಮ್ಮಂಗೆ ಫೋನ್ ಮಾಡಿ ನಾವು ಬರ್ತ್ಡೇಗೆ ಬರ್ತೇವೆ ಅಂತ. ಮತ್ತೆ ಇನ್ನೇನು ಮಾಡೋದು, ಗಡಿಬಿಡಿಯಲ್ಲಿ ಎಲ್ಲರನ್ನೂ ಕರೆದಿದ್ದು. ಆಮೇಲೆ ಫೋನ್ ಮಾಡೋಕ್ಕೆ ಟೈಮ್ ಇಲ್ಲ. 3 ದಿನ ಬರ್ಡೇ ನಿಂದು? ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, 3rd ಡೇ, ಹ್ಯಾಪಿ ಬರ್ಡೇ ಟು ಯು. 3ನೇ ದಿನ ಒಂದಿನ ಪಾಯಸ ಆಯಿತು, ಆಮೇಲೆ ಹೋಳಿಗೆ ಆಯಿತು, ನೆಕ್ಸ್ಟ್ ದಿನ ಬರ್ಡೇ ಸೆಲೆಬ್ರೇಷನ್ ಆಯಿತು. ಇವತ್ತು ಮತ್ತೆ ಕೇಕ್ ಕಟ್ಟಿಂಗ್ ಮಾಡ್ತಿದ್ದಾನೆ ನಮ್ಮ ಪೋಂಕ್ರಣ್ಣ. ಸೊ ಇನ್ನೊಂದು 1 kg ಕೇಕ್ ತಂದಿದ್ವಲ್ಲ, ಅದು ಖಾಲಿ ಆಗೋ ತನಕ ಈ ಕೇಕನ್ನು ಓಪನ್ ಮಾಡೋದು ಬೇಡ ಅಂತ ಇತ್ತು. ಸೊ ಅದು ಕರೆಕ್ಟಾಗಿ ಆಯಿತು, ಎಲ್ಲರಿಗೂ ಒಂದು ನೈಟ್ ಬಂತು. ಸೊ ಇದು ಹಾಗೆ ಫ್ರಿಜ್ಜಲ್ಲಿ ಇತ್ತು. ಸೊ ನಿನ್ನ ಬರ್ತ್ಡೇ 3 ದಿನ, 3 ದಿನ ನಿನ್ನ ಬರ್ಡೇನಾ? ಅವ್ನ ಬರ್ಡೇ ಹಿಂದಿನ ದಿನ ಯುಗಾದಿ ಇತ್ತು. ಸೊ ಊರಲ್ಲೇ ಇದ್ವಲ್ಲ, ಅಲ್ಲಿ ಅಜ್ಜಿ ಚಿಕ್ಕಿ ಎಲ್ಲ ಇದ್ರು. ಸೊ ಹಾಗಾಗಿ ಅವನಿಗೆ ಗೋವಾಕ್ಕೆ ಬರ್ಲಿಕ್ಕೆ ಮನಸ್ಸಾಗಿರ್ಲಿಲ್ಲ. ಯುಗಾದಿ ಅಂತ ಪಾಯಸ ಮಾಡಿದ್ವಲ್ಲ, ನಿನ್ನ ಬರ್ಡೇಗೆ ಮಾಡಿದ್ದು ಅಂತ ಹೇಳಿ ಸಮಾಧಾನ ಮಾಡಿದ್ವಿ. ಇದು ಐಸ್ ಕ್ರೀಮ್ ಕೇಕ್ ಆಗಿದ್ರಿಂದ ಬೇಗ ಮೆಲ್ಟ್ ಆಗ್ತಾ ಇತ್ತು. ಯಾಕೆ ಯೂಟ್ಯೂಬ್ಗೆ ವಿಡಿಯೋ ಹಾಕಕ್ಕೆ ಮನಸ್ಸಾಗ್ತಿಲ್ಲ. ಫುಲ್ ವ್ಲಾಗನ್ನ ನಾನು ಯೂಟ್ಯೂಬ್ ಚಾನಲ್ ಹಾಕ್ತೀನಿ. ಓಕೆ, ಬಾಯ್.